ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎಬಿ ಅಗ್ರಿಕಲ್ಚರ್. ಇದು ನನ್ನ ಸಾವಯವ ತೋಟ ಸ್ನೇಹಿತರೆ. ಸುಮಾರು ಒಂದು 2-3 ವರ್ಷದಿಂದ ನಾನು ಇದರಲ್ಲಿ ಸಾವಯವ ತೋಟನ ಮಾಡ್ತಾಯಿದ್ದೀನಿ. ನೋಡಿ ಈ ಮಟ್ಟಕ್ಕಿದೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಗುಂಪು ಬಾಳೆ ಪದ್ಧತಿ ಮಾಡೋದ್ರಿಂದ ಮತ್ತು ಅಂದರೆ ಕಂದುಗಳನ್ನ ಕಡಿತಲೇ ಬಿಡೋದ್ರಿಂದ ಆಗೋ ಅನಾನುಕೂಲಗಳೇನು ಮತ್ತು ಅನುಕೂಲಗಳೇನು, ಈಗ ಯಾವುದು ಉತ್ತಮ, ಕಂದುಗಳನ್ನ ಕಡಿದೇ ಇರೋದು ಉತ್ತಮನ ಅಥವಾ ಕಂದುಗಳನ್ನ ಕಡಿದು ಒಂದನ್ನೇ ಉಳಿಸೋದು ಉತ್ತಮನ, ನಮ್ಗೆ ಯಾವುದ್ರಲ್ಲಿ ನಮಗೆ ನಷ್ಟ ಆಗಲ್ಲ ಮತ್ತು ಯಾವುದ್ರಲ್ಲಿ ಜಾಸ್ತಿ ಲಾಭ ಆಗುತ್ತೆ ಅನ್ನೋದು ಒಂದು ವಿಸ್ತಾರವಾದ ವಿಡಿಯೋ ಸ್ನೇಹಿತರೆ. ಇದು ನೋಡಿ, ನೀವು ನೋಡ್ಬೋದು. ಇಲ್ಲೆಲ್ಲ ಏನು ಮಾಡಿದ್ದೀನಿ, ಕಳೆದ ವರ್ಷ ಕೇವಲ ಒಂದೊಂದು ಗಿಡಗಳನ್ನ 1-2 ಬಿಟ್ಟು ಬೆಳೆಸಿದ್ದೆ. ಎಲ್ಲ ಫಲ ಬಂತು, ಎಲ್ಲ ಕಟಾವು ಮಾಡಿದ್ದೀನಿ. ಈಗ ನನಗೆ ಇದ್ರದ್ದು ನೈಜ ಅನುಭವ ಆಗಿರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಎಲ್ಲ ಕಟಾವು ಮಾಡಿದ್ದೀನಿ. ಇದರಲ್ಲಿ ನಾನು ಇದು ಮೊದಲನೇ ಗೊನೆ ಅದೇ ಮುರಿದೋಗಿದೆ. ಬಟ್ ಇವರೆಲ್ಲ ನೋಡಿ, ಇವರೆಲ್ಲ ಒಂದೊಂದು ಗೊನೆನ ತಗೊಂಡಿದ್ದೀನಿ. ಈಗ 2 ಕಂದು ಬರ್ತಾಯಿದೆ. ನಾನೇ ಬಿಟ್ಟಿದ್ದೀನಿ. ಅದೇ ಒಂದು ನಾನು ಪ್ರಯೋಗ ಮಾಡೋಣ, 1-2 ಕಂದುಗಳನ್ನ ಬಿಟ್ಟು ಅಂದ್ಬಿಟ್ಟು ನೋಡಿ, ಅದರಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ, ಅದು ಮತ್ತು ಈ ಬುಡ್ಡೆ ಇದನ್ನ ನಟ್ಟಿದ್ದು ಬಿಟ್ಟರೆ ಆ ಕಂದುಗಳನ್ನ ಕುಯ್ಯೋದಾಗಿರ್ಬೋದು ಮಾಡಿಲ್ಲ. ಬಟ್ ಇದರಲ್ಲಿ ನೋಡಿ, ಹಿಂಗೆ ನಿಮಗೆ ತೋರಿಸ್ತೀನಿ. ಮೊದಲನೇದು ಬಂತು. ಮೊದಲನೇದು ಬಂದಾಗ ಏನು ಮಾಡಿದೆ, ಕಟ್ ಮಾಡ್ಕೊಂಡೆ. ಇಲ್ಲಿ ಮಧ್ಯದಲ್ಲಿ ಇಲ್ಲಿತ್ತು ನೋಡಿ, ಒಣಗೋಗಿದೆ. ಮೊದಲನೇದು ಇದು. ಮೊದಲನೇದಾದ್ಮೇಲೆ ಏನು ಮಾಡಿದೆ, ಮತ್ತೆ ಎರಡನೇದಾದ್ಮೇಲೆ ನೋಡಿ, ಇಲ್ಲೊಂದು ಮೂರನೇದು ನೋಡಿ, ಇಲ್ಲಿ ಮೂರನೇದು. 3 ಗೊನೆನೂ ಒಂದು 18 kg ಇತ್ತು. ಇನ್ನೆರಡು 13, ಒಂದು 13 kg, ಒಂದು 15 kg ಇಷ್ಟು ಇದರಿಂದ ಮಾರಿದ್ದೀನಿ. ಮತ್ತೆ ನೋಡ್ಬೋದು ನೀವು. ನೋಡಿ, ಇಲ್ಲೊಂದು ಗೊನೆ ಆಲ್ರೆಡಿ ಬರ್ತಾ ಇದೆ. ಇನ್ನೊಂದು ತಿಂಗಳು, 1.5 ತಿಂಗಳಲ್ಲಿ, 2 ತಿಂಗಳಲ್ಲಿ ಬಂದ್ಬಿಡುತ್ತೆ. ಮತ್ತೆ ಇಲ್ಲಿ ಕೂಡ ಇನ್ನೊಂದು ಗೊನೆ ಬರ್ತಾ ಇದೆ ನೋಡಿ. ಗೊನೆ ಏನು ಕಮ್ಮಿ ಇಲ್ಲ. ನಿಮಗೆ ನೋಡೋಕೆ ಸಣ್ಣದಾಗಿ ಕಾಣಿಸ್ತಾ ಇರ್ಬೋದು. ಬಟ್ 10 kg, 12 kg, 15 kg ಗಂಟ ಬರ್ತಾ ಇದೆ ಈ ಗೊನೆ. ಅಲ್ಲಿಗೆ 3 ತಗೊಂಡಿದ್ದೀನಿ. ಇನ್ನೊಂದು 2 ತಿಂಗಳಿಗೆ ಇನ್ನೂ 2 ಬರುತ್ತೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂದರೆ, ನೋಡಿ, ಇದು ಮತ್ತು ಇದು ಬರೋ ಅಷ್ಟರಲ್ಲಿ ನೋಡಿ, ಇನ್ನೆರಡು ರೆಡಿಯಾಗಿದೆ ನೋಡಿ. ಇದೊಂದು, ಈ ಪಕ್ಕದೊಂದು, ಆ ಕಡೆ ಒಂದು, 3 ರೆಡಿ ಆಗ್ತಾಯಿದೆ. ಮತ್ತು ಅದ್ರ ಜೊತೆಗೆ ಆ 3 ಬರೋ ಅಷ್ಟರಲ್ಲಿ ನೋಡಿ, ಸೈಡಲ್ಲಿ ಮತ್ತೆ ನೋಡಿ, ಇದೊಂದು ಅದೇ ಮಾಡ್ತಾಯಿದೆ. ನಾವೇನು ಬಿಡ್ತಾಯಿಲ್ಲ ನೋಡಿ, ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ನೋಡಿ, ಇದೊಂದು ಮತ್ತು ಅದೊಂದು ನೋಡಿದ್ರಾ. ಈ 3 ಒಂದು ಲೆಕ್ಕಕ್ಕೆ ಒಂದು ಸಮಾನ ಆಗವೆ. ಅದಕ್ಕಿಂತ ಕೆಳಗಡೆ ನೋಡಿ, ಅದೊಂದು ಮತ್ತು ಇಲ್ಲೊಂದು ಮತ್ತು ಈ ಕಡೆನೇ ಇದೆ ನಿಮಗೆ ನೋಡಿ, ಇಲ್ಲಿ ಹಿಂಗೆ. ಅಂದರೆ ಅದೇ 2-3 ಆದ್ರೂ ಶಕ್ತಿ ಅನುಸಾರ ಅದೇ ಬೆಳೆಸ್ತಾ ಇದೆ. ನಾವೇನು ಕಟಾವು ಮಾಡಿ ಇದು ಮಾಡಿದರೂ ಕೂಡ ಆ ಲೆಕ್ಕಕ್ಕೆ ಬಡ್ಸೋಕ್ಕಾಗಲ್ಲ. ಹಂಗೆ ನಮ್ಗೆ 10 kg ಬರಲಿ ಬಿಡಿ ಸ್ನೇಹಿತರೆ. ವರ್ಷಕ್ಕೆ ಕಡಿಮೆ ಅಂದರೆ 2 ತಿಂಗಳು, 3 ತಿಂಗಳು ಗೊನೆ ಅಂದರೆ 4 ಗೊನೆ ಬರುತ್ತೆ. 40 kg ಆಯಿತು. ನೀವು ವರ್ಷಕ್ಕೆ ಎಷ್ಟು ಇದರಲ್ಲೆಲ್ಲ ಒಂದೊಂದೇ ಕಡ್ಕೊಂಡಿರೋದು ನಾನು. ಇನ್ನು ನೋಡಿ, ಎಲ್ಲ ಪಲ್ಲಿ ಕೂದಾಕಿರೋದಕ್ಕೆ ಇನ್ನು ಈಗ 2 ಬಿಟ್ಟಿದ್ದೀನಿ. ಇದು ಬರೋದು ಯಾವಾಗ, ನಾವು ದುಡ್ಡು ತಗೊಳ್ಳೋದು ಯಾವಾಗ ಅದರಲ್ಲಿ. ಬಟ್ ಆ ಥರ ಮಾಡಿರೋದ್ರಿಂದ ನಿಮಗೆ ಅನುಕೂಲ ಬಿಟ್ಟರೆ ಅನನುಕೂಲ ಇಲ್ಲ. ವರ್ಷಕ್ಕೆ ಮಿನಿಮಮ್ ಆ ಬುಡದಿಂದ ನನಗೆ 40 kg ಗೊನೆ ಬಂದರೆ 40 ರೂಪಾಯಿ ರೇಟ್ ಅಂತ ಲೆಕ್ಕ ಹಾಕಿ 1600 ರೂಪಾಯಿ ದುಡ್ಡಾಯಿತು. ಒಂದು ಬುಡ ನನಗೆ 1600 ರೂಪಾಯಿ ದುಡ್ಡು ಕೊಡ್ತದೆ. ಬಟ್ ಅದೇ ಬುಡ ನೋಡಿ, ಒಂದು ಕಡ್ಕೊಂಡಿದ್ದೀನಿ. ಈಗ ಇದು ಬಿಟ್ಟಿದ್ದೀನಿ. ಇದು ಯಾವಾಗ ಬಿಡುತ್ತೋ, ವರ್ಷಕ್ಕೆ 1 ಅಥವಾ 2 ವರ್ಷಕ್ಕೆ 3 ಬರ್ಬೋದು. ಇದು ಈ ಥರ ಮಾಡೋದ್ರಿಂದ 2 ವರ್ಷಕ್ಕೆ 3ಅಲ್ಲಿ 1 ವರ್ಷಕ್ಕೆ 4 ಗೊನೆಯಲ್ಲಿ ಇದು 15 kgನೇ ಬರಲಿ. 15 kg ಬಂದರೆ ದುಡ್ಡು ಎಷ್ಟಾಯ್ತು ನಿಮಗೆ? ಅರ್ಧಕ್ಕೆ ದುಡ್ಡಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಆಮೇಲೆ ಡೆನ್ಸು ಕೂಡ ಜಾಸ್ತಿ ಆಗುತ್ತೆ. ಈ ಥರ ಒಂದೊಂದೇ ಬಿಟ್ಕೊಳ್ಳೋರು, ಡೆನ್ಸ್ ಮಾಡೋರು, ಅಂದರೆ ಒಂದೊಂದು ದಾಪ್ಗೆ 2 ದಾಪ್ಗೆ ಕೇಳೋ ಬಾಳೆಗಳನ್ನ ನಡ್ತಾರೆ. ಅಂಥವ್ರಿಗೆ ಈ ಥರ ಪಲ್ಲಿ ಎಲ್ಲ ಕುಯ್ಕೊಂಡು ಅವ್ರು ಮಾಡೋದು ಉತ್ತಮ ಅದು. ಬಟ್ ನಾವು ತೆಂಗಿನ ತೋಟದಲ್ಲಿ ಮಾಡ್ತಕ್ಕಂಥವ್ರು ನಾವೇನು ಮಾಡಿದ್ದೀವಿ, ಈಗ ತೆಂಗು 2 ತೆಂಗು ಮಧ್ಯಕ್ಕೆ ಒಂದು ಕೋಕೋ ಹಾಕಿದ್ದೀವಿ. ಆ ಕೋಕೋ ಅಕ್ಕ ಕಡೆಗೆ ಒಂದೊಂದು ಬಾಳೆ ಹಾಕಿದ್ದೀವಿ. ನಾವು ಕಂದು ಕುಯ್ಯೋದಾಗಲಿ ಇನ್ನೊಂದಾಗಲಿ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಗೊನೆ ಬಂತ ಕಡ್ಕೊಳ್ಳಿ, ತಗೊಂಡೋಗಿ ಮಾರ್ಕೆಟಿಗೆ ಮಾರಿ. 8 kg ಬರಲಿ, 10 kg ಬರಲಿ, ಏನೇ ಬಂದರೆ ನಿಮ್ಗೆ ಲಾಭ ಅಲ್ವಾ. ನೋಡಿ, ಇದು ಗೊಬ್ಬರ. ಇದು ತೆಂಗಿನ ಮರಕ್ಕೆ 2-3 ಮಂಕ್ರಿ ಗೊಬ್ಬರ ಆಯಿತು ನೋಡಿ. ಇದೊಂದು ಗೊಬ್ಬರ ಆಯಿತು, ಅದೊಂದು ಗೊಬ್ಬರ ಆಯಿತು. ವರ್ಷಕ್ಕೆ 2-3 ಕಂದು ಬಂದರೆ 2-3 ಮಂಕ್ರಿ ನಿನ್ನ ತೋಟಕ್ಕೆ ಗೊಬ್ಬರ ಆಯಿತು. ಮತ್ತು ಜೋಬಿಗೆ ದುಡ್ಡು ಬಂತು. ಇದಕ್ಕಿಂತ ಒಳ್ಳೆಯ ಉಪಾಯ ಏನಿದೆ ರೈತರಿಗೆ? ಮತ್ತು ಏನು ಮಾಡೋಂಗಿಲ್ಲ. ನಾನು ಅದಕ್ಕೆ ಜೆಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಜೆಟ್ ಇದೆ. ಈ ಜೆಟ್ಟಲ್ಲಿ ಎಲ್ಲ ಕೊಡಿಯಂಗೆ ಇದಕ್ಕೂ ನೀರು ಹೊಡಿಯುತ್ತೆ. ಬೇಸಿಗೆಯಲ್ಲಿ ನೀರು ಬಿಟ್ಟಿಲ್ಲ, ಹಾಗಾಗಿ ಇದು ಸ್ವಲ್ಪ ಮೋಪ್ ಕಡಿಮೆ ಆಗಿದೆ. ಬಟ್ ಸಕ್ಕತ್ತಾಗಿ ಬರ್ತಾಯಿದೆ. ನನಗಂತೂ ತುಂಬ ಖುಷಿ ಆಯ್ತು. ಇದೊಂದು ಬುಡ, ಅದೊಂದು ಬುಡ. ಇದರಲ್ಲೂ 3 ಕಡ್ದಿದ್ದೀನಿ, ಅದರಲ್ಲೂ 3 ಕಡ್ದಿದ್ದೀನಿ ನೋಡಿ. ನಿಮಗೆ ಕಾಣಿಸ್ತಿದೆ, ಇನ್ನು ಗೊನೆ ಬಂದಿದೆ ಇನ್ನೇನು. ಆ ಥರ 2 ಗೊನೆ ಮಾತ್ರ ಪ್ರಯೋಗಕ್ಕೆ ಬಿಟ್ಟಿದೆ. ಒಂದು ಬಿಟ್ಟರೆ ಜಾಗದ ಇದು ಅಂತಾರೆ ಅಂದ್ಬಿಟ್ಟು. ಬಟ್ 2 ಕೂಡ ನನಗೆ ಅದೇ ಥರ ಬರ್ತಾಯಿದೆ. ಮತ್ತು ಈ ಪಲ್ಲಿಗಳನ್ನ ಕುಯ್ಯೋದ್ರಿಂದ, ಪಲ್ಲಿಗಳು ಅಂದರೆ ಈ ಥರದವು, ಇವನ್ನ ಕುಯ್ಯೋದ್ರಿಂದ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ. ಏನು ಅಂತ ನಾನು ಇದರಲ್ಲೂ ಹೇಳ್ತೀನಿ ನೋಡಿ ನಿಮಗೆ. ನಾನು ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಕೂದಿದ್ನಲ್ಲ, ಇವು ನೋಡಿ ಎಲ್ಲ ಒಂದೇ ಸಲ ಬರ್ತವೆ ನೋಡಿ. 1, 2, 3, 4 ಇವೆಲ್ಲ ಒಂದೇ ಸಲ ಒಳ್ಳೆ ಕಬ್ಬಂದಂಗೆ ಬಂದ್ಬಿಡ್ತವೆ. ಯಾಕೂ ಶಕ್ತಿ ಇರೋದಿಲ್ಲ.
ಈಗ ನಾನು ಅದರ ಕಟ್ ಮಾಡಲೇಬೇಕು. ಒಂದು ಸಲ ನೀವು ಗೆಡ್ಡೆನ ಅಥವಾ ಸಣ್ಣ ಸಣ್ಣ ಇವನ್ನ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಲಾಸ್ಟ್ ತನಕ ಕುಯ್ತಾನೆ ಇರಬೇಕು. ಈಗ ನೋಡಿ ನಾನೀಗ ಇದ್ರಲ್ಲಿ ಆಲ್ಟ್ರ್ ಮಾಡ್ಬೇಕೀಗ. ಈಗ ದಪ್ಪಕ್ಕಿರೋ ಒಂದು 2 ಬಿಟ್ಬಿಟ್ಟು ಇನ್ನೆಲ್ಲನೂ ಕುಯ್ಬೇಕು. ಮತ್ತು ಸಣ್ಣವು ಬರೋಕ್ಕೆ ಅವನ್ನ ಇನ್ನೊಂದು 6 ತಿಂಗಳಲ್ಲಿ ಅವಕ್ಕೆ ಟ್ರೈನ್ ಮಾಡ್ಬೇಕು ಈಗ ನಾನು ಪ್ರತಿ ಗಿಡನೂ. ಬಟ್ ಅದು ಅದೇ ಟ್ರೈನ್ ಆಗಿದೆ. ನಾವು ಯಾವುದೇ ರೀತಿ ನೋಡೋ ಅವಶ್ಯಕತೆ ಇಲ್ಲ. ಗೊನೆ ಮಂತ ಕಡ್ಕೊಳ್ಳಿ, ಮನೆಗೆ ತಗೊಂಡೋಗಿ. ಇದಕ್ಕಿಂತ ಸುಲಭ ಮಾರ್ಗ ಇದೆಯಾ ಬಾಳೆ ಬೆಳೆಯೋಕ್ಕೆ? ನಾವು ಸುಮ್ಮನೆ ಅನಾವಶ್ಯಕವಾಗಿ ನಾವು ಸ್ಟ್ರೆಸ್ ಮಾಡ್ಕೊತಿದ್ದೀವಿ, ಭೂಮಿಗೂ ಸ್ಟ್ರೆಸ್ ಮಾಡ್ತಾಯಿದ್ದೀವಿ ಅಂತ ನನಗನ್ನಿಸ್ತದೆ. ಇದು ನಾನು ಕಂಡ ಸತ್ಯ. ಮತ್ತು ಕೆಲವ್ರು ಹೇಳ್ತಾರೆ ನಿನ್ನ ತೋಟ ಅಷ್ಟು ಚೆನ್ನಾಗಿಲ್ಲ, ನೋಡಿ ಕಾಯಿಗಳಾಗಲಿ ಅಷ್ಟಾಗಿ ಇನ್ನೂ ಕಚ್ಚೇ ಇಲ್ಲ ಅಂತ. ಮಾಡ್ತಾ ಇರೋದು 2 ವರ್ಷದಿಂದ ಸ್ವಾಮಿ ಸಸಿ ಮರಗಳು. ಅವು ಅದು ಶಕ್ತಿ ಅನುಸಾರ ಅದಕ್ಕೂ ಹೊಂದ್ಕೊಳ್ಳೋಕೆ ಟೈಮ್ ಬೇಕಲ್ವ. ನೋಡಿ ಈಗ ಒಂದ್ಬಿಟ್ಟಿದ್ದು, ಈಗ ಕಾಯಿ ಸ್ಟೋರು ಆಗ್ತಿದೆ. ಸಸಿ ಮರಗಳಲ್ವ. ಈ ಕೆಮಿಕಲ್ ಹಾಕಿರೋದು ನಮ್ಮ ತಪ್ಪದಲ್ಲಿ ನನ್ನ ತಮ್ಮಂದೇ ಇನ್ನೊಂದು ಫಾರ್ಮ್ ಇದೆ, ಸೇಮ್ ಇದೇ ತೋಟ, ಇದೇ ಏಜು, ಇದೇ ಥರದ್ದು. ಅವು ಏನು ಇರ್ದು ಬಿದ್ದೋಗ್ತಾ ಇಲ್ಲ, ಅವು ಇಷ್ಟೇ ಬಿಡ್ತಾ ಇರೋದು. ಅವು ಏನು ತುಂಬ ಇದಕ್ಕೆ 4 ಕಾಯಿ ಜಾಸ್ತಿ ಬಿಡ್ಬೋದು. 4 ಕಾಯಿಗೋಸ್ಕರ ನಾನು ಗೊಬ್ಬರ ಹಾಕಿ ನಾನು ಸ್ಟ್ರೈನ್ ಮಾಡ್ಕೊಂಡು ನಾನು ನನ್ನ ಜೀವನ ನಾಳು ಮಾಡ್ಕೊಳ್ಳ? ನೀವೇ ಯೋಚನೆ ಮಾಡಿ. ಆರ್ಗ್ಯಾನಿಕ್ ಫಾರ್ಮಲ್ಲಿ ದುಡ್ಡಿಲ್ಲ ಅಂತ ಅಲ್ಲ, ದುಡ್ಡು ಯಥೇಚ್ಛವಾಗಿದೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾನು ಈಗ ಒಂದು 6 ತಿಂಗಳು ಈಚೆಗೆ ಹೇಳ್ತೀನಿ ನಿಮಗೆ. ನಾನು ಇದಕ್ಕೆಲ್ಲ ಖರ್ಚು ಮಾಡಿರೋದು ಇದೆಲ್ಲ ನೋಡಿದರೆ ಒಂದು 50,000 ಖರ್ಚು ಮಾಡಿದ್ದೀನಿ ಅಂತಲೇ ಅನ್ಕೊಳ್ಳೋಣ. ಗಿಡಕ್ಕೆ, ಈ ಬಂಡ್ ಹಾಕ್ಸ್ಲಿಕ್ಕೆ, ಮತ್ತು ಈ ಥರ ಜಟ್ಗಳು ಮಾಡಲಿಕ್ಕೆ, ಇವಕ್ಕೆಲ್ಲ ಒಂದು 50,000 ಖರ್ಚು ಮಾಡಿದ್ದೀನಿ. ಬೋರ್ ಕೊರ್ಸಿದ್ದು ಬಿಡಿಯೋದು ಏನೂ ಮಾಡೋಕ್ಕಾಗಲ್ಲ. ಅದು 1 ಲಕ್ಷ ಹೋಯ್ತು. 1 2 ಲಕ್ಷ ರೂಪಾಯಿ ಕಳ್ಕೊಂಡೆ. ಅದು ನಾನು ಮಾಡಿದ ತಪ್ಪು, ಇನ್ನೊಂದ್ಸಲಿ ಮಾಡಲ್ಲ ಅಂತ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಹೋದ್ಸಲ ಏನು ಮಾಡಿದೆ, ಈಗ ತೆಂಗಿನಕಾಯಿ ಯಾಕೆ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ, ಪ್ರತಿಯೊಂದು ಇದನ್ನೂ ಉಂಡೆ ಕೊಟ್ಬಿಟ್ಟೆ ನಾನು. ಯಾಕಂದರೆ ಕಾಯಿ ಇನ್ನೂ ಮೋಪಾಗಿ ಬರ್ತಾಯಿಲ್ಲ ಸ್ನೇಹಿತರೆ. ಗಿಡ ಮರ ಆಗಿರೋದ್ರಿಂದ, ಸಸಿ ಆಗಿರೋದ್ರಿಂದ ನೋಡಿ ಥರ ಇದೇನೋ ವೈರಸ್ ಅಂತೆ, ಬೇವಿನ ಹಿಂಡಿ ಹಾಕಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಮಳೆ ಆಗಲಿ ಆಮೇಲೆ ಹಾಕೋಣ ಅಂದ್ಬಿಟ್ಟು ಸುಮ್ಮನಿದ್ದೀನಿ. 40,000ಕ್ಕೆ ಎಳ್ನೀರು ಮತ್ತು ಹೀರೆಕಾಯೆಲ್ಲ ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಬಾಳೆಲಿ ಒಂದು 30,000 ರೂಪಾಯಿಗೆ ಬಾಳೆ ಮಾರಿದ್ದೀನಿ. ಮತ್ತು ಶುಂಠಿ ಹೇಳಿದ್ನಲ್ಲ, ಶುಂಠಿ ಒಂದು 90,000ಕ್ಕೆ ಶುಂಠಿ ಮಾರಿದ್ದೀನಿ. ಇನ್ನು ಕೋಕೋ, ಮಾವು ಎಲ್ಲ ಚೆನ್ನಾಗಿದೆ. ಬಟ್ ಇನ್ನೊಂದು 2-3 ವರ್ಷಕ್ಕೆ ಅದು ಕೂಡ ಅದ್ರ ಕೈಲಾದ ಆರ್ಥಿಕ ಸಹಾಯನ ನನಗೆ ಮಾಡ್ತದೆ. ನಾನು ಇದಕ್ಕಾಗಿ ಒಂದು ಕಾಳು ಗೊಬ್ಬರನೂ ಹಾಕಿಲ್ಲ, ಒಂದು ಲೇಬರ್ನೂ ನಾನು ಜಮೀನಿಗೆ ಕರ್ಕೊಂಬಂದಿಲ್ಲ. 2 ವರ್ಷದಿಂದ ಹೇಳ್ತಿದ್ದೀನಿ. ಒಂದು ಟ್ಯಾಕ್ಟ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ. ಇದ್ರಲ್ಲಿ ಏನು ಮೈದೆ ಪ್ಯೂರ್ ಆದಾಯ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಇದ್ರದ್ದು ಬಾಳೆ ಗೊಬ್ಬರನೇ ಅದಕ್ಕೆ ಆಗ್ತಿದೆ, ಅದು ತೆಂಗಿನ ಮಟ್ಟೆದು ಗೊಬ್ಬರನೇ ಈ ಮರಕ್ಕೆ ಆಗ್ತಾಯಿದೆ. ಇದೆಲ್ಲ ಏನು ಮಾಡಿದ್ದೀನಿ, ಒಂದು 6 ತಿಂಗಳಿಗೆ ಒಂದ್ಸಲಿ ಮತ್ತು ಒಂದು 3 ತಿಂಗಳಿಗೆ ಒಂದ್ಸಲಿ ಉದ್ದಾದಾಗ ಜಾಸ್ತಿ ವೀಡ್ ಕಟ್ಟಿಂಗ್ ಮಿಷಿನ್ ಬರುತ್ತಲ್ಲ, ಅದರಲ್ಲಿ ನಾನು ಕಟ್ ಹೊಡೆದು ಬಿಡ್ತೀನಿ. ಅಷ್ಟೇ ಸಾಕು, ಇನ್ನೇನು ಮಾಡೋಕ್ಕೋಗಲ್ಲ. ಇನ್ನು ಈಗ ನಾನು ಮಳೆ ಹೋದಾಗ್ಲಿಂದ ಹೆಚ್ಚು ಕಡಿಮೆ ಒಂದು 2 ತಿಂಗಳು ಮೇಲಾಯಿತು, 2-2.5 ತಿಂಗಳು ನಾನು ತೋಟಕ್ಕೆ ಇದುವರೆಗೂ ನೀರು ನಾನು ಬಿಟ್ಟಿಲ್ಲ. ಮತ್ತು ನಾನು ಬದುಗೆಲ್ಲ ನನ್ನ ಹಸುಗಳಿಗೆ ಮೇವು ಅಂತ ಮೇವು ಹಾಕ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಯಾವುದೇ ರೀತಿ ಗೊಬ್ಬರ ಇಲ್ಲ, ಅದು ಕೂಡ ಸಹಜವಾಗೇ ಬರ್ತಾಯಿದೆ. ಮತ್ತು ಇನ್ನೂ ಇದಕ್ಕೆ ಇದು ಅಡಿಷನಲ್ ಆಗಿ ಇನ್ನೂ ಇದ್ರೊಳಗಡೆ ಇನ್ನೂ ಏನೇನಾದ್ರು ಬೆಳೆಗಳನ್ನ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಇನ್ನೂ ಅದೇ ಡಿಸೈಡ್ ಮಾಡಿದ್ದೀನಿ ನಾನು. ಇದು ಇನ್ನೂ ಯಾವುದೇ ಕಾರಣಕ್ಕೂ ಜಾಸ್ತಿ ದುಡ್ಡು ಕೊಟ್ಟು ಗಿಡಗಳನ್ನೂ ತರಬಾರ್ದು, ಬೀಜದಿಂದ ನಾವೇ ತಯಾರು ಮಾಡ್ಕೊಳ್ಳೋಣ. ಅಷ್ಟು ಸೋಮಾರಿಗಳಾಗೋದು ಬೇಡ ನಾವು ರೈತರು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಇದು ಬಟರ್ ಫ್ರೂಟ್ ಗಿಡ ಒಂದೇ ಉಳ್ಕೊಂಡಿದ್ದು, ನಿಮಗೆಲ್ಲ ಗೊತ್ತು. ಆದರೆ ಒಂದೇ ಒಂದು ಕಾಯಿ ಬಿಟ್ಟಿದೆ, ಕಾಣಿಸ್ತಾ? ಒಂದೇ ಒಂದು ಕಾಯಿ ಬಿಟ್ಟಿದೆ. ಯಾರು ಕುಯ್ಕತ್ತಾರೆ ಅಂತ ಹಂಗೆ ಕೆಳಗಡೆಗೆ ಬಿಟ್ಟಿದ್ದೀನಿ. ಜನಗಳಿಗೆ ಒಂಥರ ನೋಡಿದಾಗ ಏನೋ ಆಕರ್ಷಣೆ ಆಗ್ಬಿಡ್ತದೆ, ಕಿತ್ತಾಕ್ಬಿಡ್ತಾರೆ. ಕಾಯಿ ಹಣ್ಣು ಗೊತ್ತಾಗಲ್ಲ, ಹಾಗಾಗಿ ಹಂಗೆ ಬಿಟ್ಟಿದ್ದೀನಿ. ಇದು ನನ್ನ ತೋಟ ಸ್ನೇಹಿತರೆ. ಮತ್ತೆ ಹಸಿರಿನ ಕಡೆಗೆ ಮರುಕಳಿಸ್ತಾ ಇದೆ. ನೋಡಿ, ನನಗೆ ಜೀವ ಬಂದಂಗೆ ಆಗಿದೆ. ನಿಮ್ಗೇನು ಅನ್ನಿಸ್ತು ಅಂತ ವಿಡಿಯೋ ಮಾಡಿ ತಿಳಿಸಿ. ಈ ಬಾಳೆದು ಕಂಪೇರ್ ಮಾಡಿರೋದು ನಿಮಗೆ ಸರಿ ಅನ್ನಿಸ್ತಾ, ಅಥವಾ ನಿಮಗೆ ಯಾವುದು ಸೂಕ್ತ, ಅದನ್ನೂ ಕೂಡ ನೀವು ದಯಮಾಡಿ ತಿಳಿಸ್ಕೊಡಿ. ನಿಮ್ಮಿಂದ ಅಳವಡಿಸ್ಕೊಳ್ಳೋ ಕೆಲವು ವಿಚಾರಗಳಿದ್ರೆ ನಾನು ಅಳವಡಿಸ್ಕೊತೀನಿ. ನಿಮ್ಗೇನಾದ್ರು ಸಲಹೆ ಬೇಕಿದ್ರೆ ದಯಮಾಡಿ ನನಗೆ ತಿಳಿಸಿ. ನಾನು ನಿಮಗೆ ಅದರದ ಏನು ವಿಚಾರ ಇದೆ ನಾನು ನಿಮಗೆ ಮುಟ್ಟಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ನಿಮಗೆಲ್ಲ ಹೊಂದಿಸಿ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.